ವೆಲ್ಕಮ್ ಟು ಇಂದುಮತಿ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇದನ್ನ ನಾನು ರಾಗಿ ದೋಸೆನ ಮಾಡ್ತಾ ಇದ್ದೀನಿ. ಅದು ಹೇಗೆ ಮಾಡಬೇಕು, ಅದಕ್ಕೆ ಏನೇನು ಪದಾರ್ಥ ಹಾಕಬೇಕು ಅಂತ ತೋರಿಸ್ತೀನಿ. ರಾಗಿ ಹಿಟ್ಟನ್ನು ರುಬ್ಬುವ ಕೆಲಸವಿಲ್ಲ, ಹಾಗೆಯೇ ಕಲಸಿ ಮಾಡುವಂತಹದ್ದು. ಬೆಳಗ್ಗೆ ಕೂಡ ಎದ್ದು ಕೂಡ ಅದನ್ನು ಮಾಡ್ಕೋಬಹುದು. ಅದು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ರಾಗಿ ಹಿಟ್ಟು 1 ಕಪ್ನಷ್ಟು, ಅರ್ಧಕ್ಕಿಂತ ಸ್ವಲ್ಪ ಅವಲಕ್ಕಿನ ತಗೊಂಡಿದ್ದೀನಿ ಮತ್ತು ಮೊಸರನ್ನು ತಗೊಂಡಿದ್ದೀನಿ. ಬೆಳಗ್ಗೆ ಎದ್ದಿದ ತಕ್ಷಣ ಮಾಡ್ಕೋಬೇಕು. ಇದನ್ನು ಅವಲಕ್ಕಿನ ಮಿಕ್ಸಿ ಜಾರ್ನೊಳಗೆ ಹಾಕಿ ಅದನ್ನು ರವೆ ತರಹ ಮಿಕ್ಸಿಗೆ ಪುಡಿ ಮಾಡ್ಕೋಬೇಕು. ನೋಡಿ, ಈ ತರಹ ಅದಕ್ಕಿದ್ರೆ ಸಾಕು. ಈಗ ಆ ಅವಲಕ್ಕಿಯನ್ನು ಒಂದು ಬಟ್ಲಿಗೆ ಹಾಕಿ, ಪುಡಿ ಮಾಡಿರೋ ಅವಲಕ್ಕಿನ ಒಂದು ಬಟ್ಲಿಗೆ ಹಾಕಿ ನೀರು ಹಾಕಿ ಅದು ತೊಳೆಯೋಣ. ಅದು ತೊಳೆದಿದ್ದಾದಮೇಲೆ ಒಂದು ಸ್ವಲ್ಪ ನೀರು ಹಾಕಿ ತೊಳೆದಿದ್ದಾದಮೇಲೆ ಮೊಸರನ್ನು ಹಾಕಿ ಕಲಸಿ 1/4 ಗಂಟೆ ಟೈಮು ಮುಚ್ಚಿ ಇಡಬೇಕಾಗುತ್ತೆ. ನಂತರ ಅಕ್ಕಿ ಹಿಟ್ಟನ್ನು ಒಂದು ಬಟ್ಲಿಗೆ ಹಾಕಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನೀರು ಹಾಕಿ ಕಲಿಸ್ಕೊಳ್ಳೋಣ. ಕಲಸಿದ್ದಾದಮೇಲೆ ಅಷ್ಟರೊಳಗೆ ಅದು ಅವಲಕ್ಕಿ ನೆಂದಿದ್ದಾದಮೇಲೆ ಮಿಕ್ಸಿ ಜಾರ್ನೊಳಗೆ ಅದನ್ನು ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ಮಿಕ್ಸಿಗೆ ರುಬ್ಬಿಕೋಬೇಕು. ಇಲ್ಲ ಅಂದರೆ ನಾವು ಅವಲಕ್ಕಿ ನೆನೆಸಿದ್ದೀನಲ್ಲ, ಅದಕ್ಕೆ ರಾಗಿ ಹಿಟ್ಟು ಕಲಸಿದ್ದೀನಲ್ಲ ದೋಸೆ ಹಿಟ್ಟು, ಅದನ್ನೇ ಕೂಡ ನಾವು ಮಿಕ್ಸಿ ಒಳಗೆ ಹಾಕಿ ರುಬ್ಕೊಂಡ್ರೂ ಕೂಡ ಸಾಕು. ದೋಸೆ ಹಿಟ್ಟಿನ ತರಹ ಅದಕ್ಕೆ ರುಬ್ಕೋಬೇಕು. 1-2 ಗಂಟೆ ಟೈಮ್ ಬಿಟ್ಟಿದ್ದಾದಮೇಲೆ ಅದನ್ನು ದೋಸೆ ಹಿಟ್ಟಿನ ಥರ ಹುಯ್ದು ಅದರ ಮೇಲೆ ಎಣ್ಣೆ ಹಾಕಿದರೆ ರಾಗಿ ದೋಸೆ ರೆಡಿ. ಇದನ್ನು ಬೆಳಗ್ಗೆ ಎದ್ದಿದ ತಕ್ಷಣ ಕೂಡ ಮಾಡಿಕೊಂಡು ತಿನ್ನಬಹುದು. ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ರಾಗಿ ದೋಸೆ ಜೊತೆಗೆ ದಂಟಿನ ಸೊಪ್ಪು ಮತ್ತು ಪಾಲಕ್ ಸೊಪ್ಪಿನ ಪಪ್ಪು ಮಾಡಿದ್ದೀನಿ. ಅದನ್ನು ಕೂಡ ಇನ್ನೊಂದು ವಿಡಿಯೋದಲ್ಲಿ ನೋಡೋಣ, ಅದು ಹೇಗಿದೆ ಅಂತ ನೋಡೋಣ. ಥ್ಯಾಂಕ್ ಯು.